ಗುರುವೇ ನಿನ್ನಾಟ ಬಲ್ಲೋರ್ ಶಿವನೇ ನಿನ್ನಾಟ ಬಲ್ಲೋರ್ ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ವಿಜಯನಗರ ಜಿಲ್ಲೆ ಹಗರಿಬೊಮ್ಮಹಳ್ಳಿ ತಾಲೂಕು ಹನಸಿ ಗ್ರಾಮದಲ್ಲಿ ಶ್ರೀ ಲಿಂಗೈಕ್ಯ ಜಗದ್ಗುರು ಶಂಕರ ಮಹಾಸ್ವಾಮಿಗಳು, ಶ್ರೀ ಗುರುಕೊಟ್ಟೂರೇಶ್ವರ ಸ್ವಾಮಿಯ ಕ್ರಿಯಾಮೂರ್ತಿಗಳು ಕೊಟ್ಟೂರು ಇವರ ಕೃಪಾ ಆಶೀರ್ವಾದದೊಂದಿಗೆ ಜಗದ್ಗುರು ಸೋಮಶಂಕರ ಮಹಾಸ್ವಾಮಿಗಳು, ಶ್ರೀ ಗುರುಕೊಟ್ಟೂರೇಶ್ವರ ಸ್ವಾಮಿಯ ಕ್ರಿಯಾಮೂರ್ತಿ ಶ್ರೀ ಕ್ಷೇತ್ರ ಹನಸಿ ಕೊಟ್ಟೂರು ಇವರ ಪಾವನ ಸಾನ್ನಿಧ್ಯದಲ್ಲಿ ಗುರುಪೌರ್ಣಮಿಯ ಶಿವಾನುಭವ ಗೋಷ್ಠಿ ಕಾರ್ಯಕ್ರಮ ಹನಸಿ ಗ್ರಾಮದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಸೋಮಶಂಕರ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿ ಮಾತನಾಡಿದರು. ಭಕ್ತರಿದ್ದರೆ ಮಠ, ಭಕ್ತರಿಲ್ಲದೆ ಗುರುವಿಲ್ಲ, ಗುರುವಿಲ್ಲದೆ ಭಕ್ತರಿಲ್ಲ ಎಂಬ ನಾಣ್ಣುಡಿಯಂತೆ ಗುರು ಎಂದರೆ ಕೇವಲ ವ್ಯಕ್ತಿಯಲ್ಲ, ನಮ್ಮ ನಿಮ್ಮ ಜೀವನವನ್ನು ಬೆಳಗಿಸುವ ಶಕ್ತಿ, ನಿಮ್ಮ ಬದುಕಿಗೆ ಬೆಳಕು ನೀಡುವ ಜ್ಯೋತಿ ಸ್ವರೂಪ ಜಗದೊಡೆಯ ಕೊಟ್ಟೂರು ಗುರುಬಸವೇಶ್ವರನ ಕೃಪೆ ಭಕ್ತರ ಮೇಲೆ ಸದಾ ಇರಲಿ ಎಂದು ಹಾರೈಸಿದರು. ನಮ್ಮ ಹಲಸಿ ಗ್ರಾಮದಲ್ಲಿ ಪ್ರಥಮ ಬಾರಿಗೆ ಈ ಕಾರ್ಯಕ್ರಮ ಮಾಡುತ್ತಿರುವುದು ಮಳೆ ಬೆಳೆ ಊರಿನ ಸಮೃದ್ಧಿಗೆ ಗುರುಪೂರ್ಣಿಮೆ ಶಿವಾನುಭಾವ ಕಾರ್ಯಕ್ರಮವನ್ನು ಭಕ್ತ ಸಮೂಹ ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು. ಗುರುಪೂರ್ಣಿಮೆ ಕಾರ್ಯಕ್ರಮ ಯಶಸ್ವಿಯಾಗಿ ತೆರೆಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಡಿ ಬರ್ಮಣ್ಣ ಗುರುಸ್ವಾಮಿ ಕೂಡ್ಲಿಗಿ ಹಾಗೂ ಅಕ್ಕನ ಬಳಗದವರು, ರಂಗ ಚೈತ್ರ ಕಲಾ ಬಳಗ ಟ್ರಸ್ಟ್ ಹಗರಿಬೊಮ್ಮನಹಳ್ಳಿ ಗೌರವ ಅಧ್ಯಕ್ಷರಾದ ಸಿ ಶಿವಮೂರ್ತಿ ಹಿರೇಹೆಗ್ದಾರ್, ಕದರಮ್ಮರ ಕೊಟ್ರೇಶ, ಡಿ ಶೇಖರಪ್ಪ, ಕೆ ಪರಶುರಾಮ್, ಚುಂಗಿ ಸಂಗಪ್ಪ, ಚಿಕ್ಕ ಸೊಗಟಿಗಿ, ಕೃಷ್ಣಮೂರ್ತಿ ಬನ್ನಿಗೋಳ ಹಾಗೂ ಡಿ ಉಮಾಶಂಕರ್, ವಕೀಲರು ಹರೆಗೊಂಡನಹಳ್ಳಿ ಎಸ್ಎಸ್ ವಿರೂಪಾಕ್ಷಪ್ಪ ಹಿರೇಹೆಗ್ಡಾಳ್ ಪ್ರಸಾದ ಸೇವೆ ತಲವಾರ್, ನಾಗರಾಜ್ ಧ್ವನಿವರ್ಧಕ ಸೇವೆ, ತಿಪ್ಪೇಶ ಹಗರಿ ಕ್ಯಾದಿಗಳ್ಳಿ ಸಂಗೀತ ಸೇವೆ, ಶಾರದ ಮಂಜುನಾಥ ಸಂತೋಷ್ ಕುಮಾರ್ ಶಿಡೆಗಲ್, ನರಸಿಂಹಮೂರ್ತಿ ಚಿಕ್ಕಜೋಗಿಹಳ್ಳಿ, ಕಲ್ಲೇಶ ಯರನಹಳ್ಳಿ ಹನಸಿ. ಸಮಸ್ತ ಗ್ರಾಮಸ್ಥರು, ದೈವದವರು, ಅಕ್ಕನ ಬಳಗದವರು, ಮಹಿಳೆಯರು, ಮಕ್ಕಳು ಇತರರು ಇದ್ದರು. ವರದಿ ಬಸವರಾಜ್ ಕಕ್ಕುಪಿ. ಶ್ರೀ ಕ್ಷೇತ್ರ ಹನಸಿ ಗ್ರಾಮದಲ್ಲಿ ಜಗದ್ಗುರು ಶಂಕರ ಮಹಾಸ್ವಾಮಿಗಳ ಶಾಖಾ ಮಠದಲ್ಲಿ ಇಂದು ಲೋಕ ಕಲ್ಯಾಣಾರ್ಥವಾಗಿ ಗುರುಪೂರ್ಣಿಮೆಯ ದಿನದಂದು ಗುರುಗಳನ್ನು ಗೌರವಿಸುವುದರೊಂದಿಗೆ ಈ ಕಾರ್ಯಕ್ರಮವನ್ನು ಹನಸಿ ಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಈ ಕಾರ್ಯಕ್ರಮದಿಂದ ನಮ್ಮ ನಾಡಿಗೆ ಮಳೆ ಬೆಳೆ ಸಮೃದ್ಧಿ ಆಗಲಿ ಅನ್ನುವಂಥ ಸದುದ್ದೇಶದಿಂದ ಇವತ್ತಿನ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ರೈತರಿಗೂ ಸರ್ವರಿಗೂ ಕೂಡ ಸುಖ ಶಾಂತಿ ಸಿದ್ಧಿಸಲಂತೆಂದು, ಅವರ ಆರೋಗ್ಯ ಆಯುಷ್ಯ ವೃದ್ಧಿಸಲಂತೆಂದು ಈ ಸಮಾರಂಭದಲ್ಲಿ ತಿಳಿಸ್ತಾ ಇದ್ದೇವೆ. ವಿಜಯಶಕ್ತಿ ನ್ಯೂಸ್ ಚಾನೆಲ್ ಅವರಿಗೂ ಕೂಡ ಶುಭ ಆಶೀರ್ವದಿಸಿ ಈ ಚಾನೆಲ್ ಯಶಸ್ವಿಯಾಗಿ ಅಭಿವೃದ್ಧಿ ಹೊಂದಲಂತೆಂದು ಸಂದೇಶವನ್ನು ತಿಳಿಸುತ್ತೇವೆ. ಧನ್ಯವಾದಗಳು. ಬುದ್ಧಿ ಆಶೀರ್ವಾದ.